ಶ್ರೀಮಾತ್ರೆ ನಮಃ. ಪ್ಯೂರ್ಲಿ ಹೋಮ್ ಮೇಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಓಟ್ಸ್ ಮಾಡುವ ವಿಧಾನ ಫುಲ್ಲು ನೋಡಿ, ಸ್ಕಿಪ್ ಮಾಡಿದೆ. ಡಯಟ್ ಫುಡ್ ಓಟ್ಸ್ ಮಾಡೋದಕ್ಕೆ ನಾನು ತುಪ್ಪ ಹಾಕುತ್ತಿದ್ದೇನೆ ನೋಡಿ. ನಿಮಗೆ ಎಣ್ಣೆ ಬೇಕಾದರೆ ಆ ಎಣ್ಣೆ ಹಾಕಿ, ಇಲ್ಲ ಅಂದರೆ ಬಟರ್ ಬೇಕು ಬೆಣ್ಣೆ ಅಂದರೆ ಹಾಕಿ, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿಕೊಳ್ಳಿ. ಡಯಟ್ ಫುಡ್ಡು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತದೆ ನೋಡಿ. ತುಪ್ಪ ಎಲ್ಲ ಕರಗಿದೆ, ಸ್ವಲ್ಪ ಬಿಸಿಯಾಗಿದೆ. 1 ರಿಂದ 2 ನಿಮಿಷದ ನಂತರ ಬಿಸಿಯಾದ ನಂತರ ಹಾಕಿಕೊಳ್ಳಬೇಕು ನೋಡಿ. ಸ್ವಲ್ಪ ಜೀರಿಗೆ ಜಾಸ್ತಿನೇ ಹಾಕಿಕೊಳ್ಳಬೇಕು ಇದಕ್ಕೆ ನೋಡಿ. ಜೀರಿಗೆ, ಸಾಸಿವೆ, ಸ್ವಲ್ಪ ಕಲರ್ ಅರಿಶಿನ ಟರ್ಮರಿಕ್ ನೋಡಿ, ಕರಿಬೇವು, ಹಸಿಮೆಣಸಿನಕಾಯಿ, ಗ್ರೀನ್ ಚಿಲ್ಲಿ, ಆನಿಯನ್, ಎರಡರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ನೋಡಿ. ಈ ರೀತಿಯಾಗಿ ಬೀನ್ಸ್, ಕ್ಯಾರೆಟ್ ಇದ್ದರೆ ಸಹ ಹಾಕಿಕೊಳ್ಳಬಹುದು. ಇದು ಎಲ್ಲ ಸೇರಿ ಒಂದು 2 ನಿಮಿಷ ಫ್ರೈ ಮಾಡಿಕೊಳ್ಳಿ ಚೆನ್ನಾಗಿ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ 2 ನಿಮಿಷ ನೋಡಿ. ಬೀನ್ಸು, ಆನಿಯನ್ನು, ಗ್ರೀನ್ ಚಿಲ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ಟೊಮೆಟೊ ದೊಡ್ಡದು ಸೈಜ್ ಒಂದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈಗಲೇ ಹಾಕಿಕೊಳ್ಳುತ್ತೇನೆ ನಾನು. ಇದು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಗರಂ ಮಸಾಲ, ಉಪ್ಪು, ಧನಿಯಾ ಪುಡಿ ಎಲ್ಲ ಹಾಕಿಕೊಂಡು ಸ್ವಲ್ಪ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಆದ ನಂತರ ಫ್ರೈ ಆದ ನಂತರ ನೋಡಿ, ಪನ್ನೀರ್ ವಾಟರ್, ನಾನು ಪನ್ನೀರ್ ಮಾಡಿ ಉಳಿದಿರುವಂತಹ ಪನ್ನೀರ್ ನೀರನ್ನು ಸಹ ಹಾಕಿಕೊಂಡು ಓಟ್ಸ್ ಮಾಡಿಕೊಳ್ಳುತ್ತೇನೆ. ಈ ರೀತಿಯಾಗಿ ಸಹ ಪನ್ನೀರ್ ನೀರನ್ನು ಯೂಸ್ ಮಾಡಿಕೊಳ್ಳಬಹುದು. ಹೋಮ್ ಮೇಡ್ ಪನ್ನೀರ್ ಮಾಡಿದಾಗ ಬರುವಂಥ ಹಾಲಿನ ನೀರು ನೋಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ನಾನು ಕ್ವಾಂಟಿಟಿಗೆ ತಕ್ಕಷ್ಟು ಹಾಕಿಕೊಳ್ಳುತ್ತೇನೆ. ಇಬ್ಬರಿಗೆ ಬೇಕಾಗುವಷ್ಟು ಮಾತ್ರ ಮಾಡುತ್ತಿದ್ದೇನೆ ನಾನು. ಈಗ ಇಷ್ಟು ನೀರು ಹಾಕಿಕೊಂಡಿದ್ದೇನೆ. ಇದು ಚೆನ್ನಾಗಿ ಕುದಿ ಬರಲಿ. ಪ್ಲೇಟ್ ಹಾಕಿ 4 ರಿಂದ 5 ನಿಮಿಷ ಬಿಟ್ಟಿದ್ದೆ ಕುದಿಯೋದಕ್ಕೆ ನೋಡಿ. ಈ ರೀತಿ ಕುದಿ ಬರಬೇಕು ಚೆನ್ನಾಗಿ. 3 ಗ್ಲಾಸ್ ಅಷ್ಟು ನೀರು ಹಾಕಿದ್ದೆ, 3-3.5 ಗ್ಲಾಸ್ ಅಷ್ಟು, 3.5 ಗ್ಲಾಸ್ ಇಷ್ಟು ಓಟ್ಸ್ ತೆಗೆದುಕೊಂಡಿದ್ದೇನೆ ನಾನು. ಈ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡುತ್ತಾ ಹಾಕಬೇಕು ಓಟ್ಸನ್ನು ನೋಡಿ. ಈ ರೀತಿಯಾಗಿ ಹಾಕುತ್ತಾ 1-2 ನಿಮಿಷ ಅಥವಾ 3 ನಿಮಿಷ ಹಿಂಗೆ 1 ನಿಮಿಷ ಕೈ ಆಡುತ್ತಾ ಇರಬೇಕು. ಹೀಗೆ 2ರಿಂದ 3 ನಿಮಿಷ. ಆವಾಗ ಒಂದಕ್ಕೊಂದು ಓಟ್ಸ್ ಅಂಟಿಕೊಳ್ಳುವುದಿಲ್ಲ, ಗಟ್ಟಿಯಾಗಿ ಬಿಡಿ ಬಿಡಿಯಾಗಿ ಬಿಡುತ್ತದೆ, ಚೆನ್ನಾಗಿ ಬರುತ್ತದೆ. ಸಾಫ್ಟಾಗಿ ಓಟ್ಸು ತಿರುಗಿಸುತ್ತಾ ಇದ್ದಾರೆ. ಇದ್ದಾಗ ಸಹ ಈ ರೀತಿ ಕುದಿ ಬರಬೇಕು ಚೆನ್ನಾಗಿ. ಈ ರೀತಿ ಕುದಿ ಬಂದ ನಂತರ ಕ್ಲೋಸ್ ಮಾಡಿಕೊಳ್ಳಬೇಕು. ಸ್ವಲ್ಪ ಕ್ಲೋಸ್ ಮಾಡಿಕೊಳ್ಳುತ್ತೇನೆ ನಾನು ನೋಡಿ. ಪ್ಲೇಟ್ ಹಾಕಿರೋದನ್ನು ತೆಗಿತಾ ಇದ್ದೇನೆ ನಾನು.
ಈ ರೀತಿಯಾಗಿ ಕುದಿ ಬಂದರೆ ಸಾಕು. ನೋಡಿ, ತಿಕ್ಕಾಗುತ್ತೆ, ಗಟ್ಟಿ ಆಗ್ತಾ ಬರುತ್ತದೆ. ಇದು ಮಧ್ಯದಲ್ಲಿ ಈ ರೀತಿ ಕೈ ತಿರುಗಿಸ್ತಾ ಇರಬೇಕು, ಸ್ವಲ್ಪ ಓಟ್ಸನ್ನು ಮಧ್ಯೆ ಮಧ್ಯೆ. ನೋಡಿ, ಎಷ್ಟು ಕಲರ್ಫುಲ್ ಆಗಿ ಬಂದಿದೆ, ಚೆನ್ನಾಗಿ. ನೋಡಿ ಎಷ್ಟು ನೀರು ಹಾಕಿದ್ದೆ ನಾನು. ಒಂದು ಗ್ಲಾಸಿಗೆ, ಮುಕ್ಕಾಲು ಗ್ಲಾಸಿಗೆ 3.5 ಗ್ಲಾಸ್ ಅಷ್ಟು ನೀರು ಹಾಕಿದ್ದೆ. ನೋಡಿ ಎಷ್ಟು ತಿಕ್ಕಾಗಿದೆ. ಈಗ ಪ್ಲೇಟ್ ಹಾಕಿ ಕ್ಲೋಸ್ ಮಾಡಿ. ನೋಡಿ, ಈ ರೀತಿಯಾಗಿ ಬರಬೇಕು ಓಟ್ಸ್ ಚೆನ್ನಾಗಿ. ಕೊತ್ತಂಬರಿ ಲಾಸ್ಟಲ್ಲಿ ಸ್ವಲ್ಪ ಹಾಕ್ತಿದ್ದೇನೆ. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಮಿಕ್ಸ್ ಮಾಡಿ 3 ರಿಂದ 5 ನಿಮಿಷ ಕ್ಲೋಸ್ ಮಾಡಿಕೊಂಡರೆ ಸಾಕು. ಓಟ್ಸ್ ರೆಡಿ. ನಿಮಿಷ ಬಿಟ್ಟಿದ್ದೆ, ಗ್ಯಾಸ್ ಆಫ್ ಮಾಡಿದ ನಂತರ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡಿದ ನಂತರ 5 ನಿಮಿಷ ಬಿಟ್ಟಿದ್ದೇವೆ. ನೋಡಿ, ಈ ರೀತಿಯಾಗಿ ಆಗಿದೆ. ಚೆನ್ನಾಗಿ ಓಟ್ಸ್ ರೆಡಿ ಆಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವ್ಯೂವರ್ಸ್.